ನಾವು ಧಾರವಾಡ ಜಿಲ್ಲೆಯಿಂದ ಅನೇಕ ಜನ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ಧರ್ಮಪತ್ನಿಯಾಗಿರ್ತಕ್ಕಂಥ ಶ್ರೀಮತಿ ಚೆನ್ನಮ್ಮನವರ ಒಂದು ಉತ್ತರ ಕ್ರಿಯೆಗೆ ಇವತ್ತು ನಾವೆಲ್ಲ ಆಗಮಿಸಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ದೇವೇಗೌಡರ ಶಕ್ತಿಯಾಗಿ ನಿಂತಿರ್ತಕ್ಕಂಥ ಚೆನ್ನಮ್ಮನವರ ನಾವು ಕಳೆದುಕೊಂಡು ನಮ್ಮ ಪಕ್ಷಕ್ಕೂ ಸಹ ಹಾನಿಯಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಚಿಕ್ಕಪಡ್ತೇವೆ. ಅವ್ರ ಮನೆಗೆ ದೇವೇಗೌಡರ ಮನೆಗೆ ನಾವು ಹೋದಾಗ ಅವರು ಪಾಪ ಯಾವಾಗಲೂ ಪೂಜೆ ಪುನಸ್ಕಾರ ಬಂದಿರತಕ್ಕಂಥವ್ರಿಗೆ ಎಲ್ಲ ಪ್ರಸಾದ ಕೊಡ್ತಕ್ಕಂಥದ್ದು, ಊಟ ಮಾಡಿ ಹೋಗಿ ನೀವು ಬನ್ನಿ ಯಾವ ಊರು ಎಂತ ಎಲ್ಲ ವಿಚಾರಣೆ ಮಾಡ್ತಿದ್ರು. ದೇವೇಗೌಡರ ಭೇಟಿ ಆಗೋಕ್ಕಿಂತ ಅಮ್ಮವ್ರನ್ನ ಭೇಟಿ ಆದ್ವಿ ಅಂತಂದ್ರೆ ಅದೊಂಥರ ದೇವಿ ಶಕ್ತಿ ಬಂದಂಗೆ ಆಗ್ತಿತ್ತು. ಇವತ್ತು ಅದನ್ನು ನಾವು ಕಳೆದುಕೊಂಡಿದ್ದೇವೆ ಅಂತ ಇದ್ದೀನಿ. ಯಾಕಂದ್ರೆ ನಾನು ಚುನಾವಣೆ ನಿಲ್ಲಬೇಕಂತ ಸಂದರ್ಭದಲ್ಲಿ ಬಿ ಫಾರ್ಮ್ ಅಮ್ಮವ್ರ ಕಡೆನೇ ಇಸ್ಕೊಂಡು ನಾನು ಹೋಗಿದ್ದೆ. ಯಾಕಂದ್ರೆ ನಾವು ಸೋಲು ಗೆಲುವು ಬೇರೆ, ಆದ್ರೆ ಧೈರ್ಯ ಸ್ಥೈರ್ಯ ಹೇಳುವಂಥದ್ದು ಏನಿದೆ ಅದಕ್ಕೆ ಅತ್ಯಂತ ಸ್ಫೂರ್ತಿದಾಯಕವಾಗಿದ್ದರು ಅಂತ ಹೇಳಿ ಇಚ್ಛೆಪಡ್ತೀನಿ. ಅವರ ಮನೆತನಕ್ಕೆ ಧೈರ್ಯ ಕೊಡಬೇಕು ಕುಮಾರಸ್ವಾಮಿ ಅವರಿಗೆ ಮತ್ತು ಅವರೆಲ್ಲ ಮಕ್ಕಳಿಗೆ ಮತ್ತು ಅದರಲ್ಲೂ ದೇವೇಗೌಡರಿಗೆ ಅದನ್ನು ತಾಳುವಂಥ ಅವ್ರು ಕಳೆದುಕೊಂಡದ್ರಿಂದ ಆ ತಾಳುವಂಥ ಶಕ್ತಿ ಭಗವಂತ ಶಕ್ತಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಕೇಳ್ಕೊತೀನಿ. ಸರ್, ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ ಸರ್? ಇವತ್ತು ಕಾಂಗ್ರೆಸ್ ಸರ್ಕಾರ ಈಗಾಗಲೇ 2 ತಿಂಗಳು ಬಂತು. ಇದು ಬೂದಿ ಮುಚ್ಚಿದ ಕೆಂಡಿದ್ದಂಗಿದೆ ಈ ಸರ್ಕಾರ. ಇದು ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಅಧಿಕಾರದ ಕಚ್ಚಾಟದಿಂದ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಜನರ ಆಶೀರ್ವಾದದಿಂದ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳೇನಲ್ಲ. ಇವತ್ತು ಸಿದ್ದರಾಮಯ್ಯನವರು ಅವ್ರನ್ನ ಇಳಿಸಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಆದರೆ ಈ ನೋಡಿ, ಸರ್ಕಾರ 2 ತಿಂಗಳಾಯಿತು, ಮಂತ್ರಿಗಳಿಲ್ಲ, ರಾಜ್ಯದಲ್ಲಿ ಬರಗಾಲದ ಆಕಾರ ಇದ್ದಿದೆ, ಜನ ಗುಳೆ ಎದ್ದು ಬೇರೆ ಕಡೆ ಕೆಲಸಕ್ಕೆ ಕೊಟ್ಟಿದ್ದಾರೆ, ಉದ್ಯೋಗ ಇಲ್ಲ, ಆಮೇಲೆ ಹೊಲದಲ್ಲಿ ಹಾಕಿದಂಥ ಹಣ ರೈತರಿಗೆ ಇವತ್ತು ದುಡ್ಡು ಸಿಗ್ತಾ ಇಲ್ಲ. ಆದರೆ ಇನ್ನೂ ಇವರು ಡೆಲ್ಲಿ ಅಲ್ಲಿ ಇಲ್ಲಿ ಅಡ್ಡಾಡ್ಕೊತಿದ್ದಾರೆ. ಆದರೆ ಇವತ್ತು ರಾಜ್ಯದಲ್ಲಿ ರೈತರಿಗೆ ಆಗಿರ್ತಕ್ಕಂಥ ಕೃಷಿ ಮಂತ್ರಿ, ಈ ಕೃಷಿ ಮಂತ್ರಿನೇ ಇಲ್ಲ. ಇವ್ರನ್ನ ಯಾರು ಕೇಳೋರು? ದೊಡ್ಡ ಬೃಹತ್ ಆಗಿರ್ತಕ್ಕಂಥ ಮಂತ್ರಿ ಅದು. ಇವತ್ತು ರೈತರಿಗೆ ಬೀಜ ಕೊಡಬೇಕು, ಗೊಬ್ಬರ ಸಿಗ್ತಾ ಇಲ್ಲ, ಬೀಜಗಳು ಸಿಗ್ತಾ ಇಲ್ಲ. ಆಮೇಲೆ ಜನ ಆಹಾಕಾರ ಹೇಳುವಂಥ ಸಂದರ್ಭದಲ್ಲಿ ಮಳೆ ಇಲ್ಲ, ಹಾಕಿದ ದುಡ್ಡು ಬರ್ತಾ ಇಲ್ಲ. ಇದು ಒಂಥರ ಅಧಿಕಾರಕ್ಕೆ ಏನೋ ಬಂದಿದ್ದಾರೆ, ಆದರೆ ಇದರಿಂದ ಜನರಿಗೆ ಅನುಕೂಲ ಆಗ್ತೈತೆ ಅನ್ನುವಂಥದ್ದು ಏನಿಲ್ಲ. ಬರೀ ಏನದು 5 ಯೋಜನೆಗಳು ಹೇಳ್ಕೊತ ಹೋದ್ರೆ ಆಗೋದಿಲ್ಲ. ಇವತ್ತು ಯುವಕರು ನಿರುದ್ಯೋಗದಲ್ಲಿದ್ದಾರೆ, ರೈತರು ಇವತ್ತು ಯಾವುದೇ ಅವ್ರಿಗೆ ಅನುಕೂಲತೆ ಇಲ್ಲ ಸರ್ಕಾರದ್ದು. ಬಟ್ ಸರ್ಕಾರ ಭಾಳ ಗಂಭೀರ ಪರಿಸ್ಥಿತಿಯಲ್ಲಿದೆ. ಇವ್ರು ಸುಮ್ಮನೆ ಯಾವುದೋ ಏನೋ ಖರ್ಚು ಮಾಡಿ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಮಾಡಿದ್ದಾರೆ. ಇವತ್ತು ಜನ ಗೊತ್ತಾಗಿದೆ ಯಾವ ಯೋಜನೆಗಳು ನಮ್ಗೆ ಉಪಯೋಗ ಆಗೋದಿಲ್ಲ. ಇದರಿಂದ ಅದಕ್ಕೆ ಈ ಸರ್ಕಾರ ನನಗನ್ಸೋ ಮಟ್ಟಿಗೆ 6 ತಿಂಗಳಲ್ಲಿ ಇವರೊಳಗೆ ಕಚ್ಚಾಟ ಚಾಲೂ ಆಗುತ್ತೆ. ಇವತ್ತು ನೋಡಿ, ಮಂತ್ರಿ ಮಂಡಳ ಮಾಡೋಕ್ಕೆ 2 ತಿಂಗಳು ಯಾವ ಮುಖ್ಯಮಂತ್ರಿನೂ ತೊಗೊಂಡಿಲ್ಲ. ಅವ್ನು 4 ಮಂದಿ ಮಂತ್ರಿ ಮಾಡಿರಿ, ಇವ್ನು 4 ಮಂತ್ರಿ ಮಾಡಿರಿ, ಅವ್ನು 4 ಮಂತ್ರಿ ಮಾಡಿರಿ, ಬರೀ ಸಮಾಧಾನ ಮಾಡೋದಕ್ಕೆ ಹೊರಟದ ಈ ಸರ್ಕಾರ. ಈ ಸರ್ಕಾರದಿಂದ ಯಾವುದೇ ಜನರಿಗೆ ಅನುಕೂಲ ಆಗೋದಿಲ್ಲ ಅನ್ನುವಂಥ ಒಂದಿದೆ. ಇನ್ನೊಂದು ತಿಂಗಳು 2 ತಿಂಗಳು ಹಿಂಗೆ ಹೋದರೆ ಸರ್ಕಾರದ ವಿರುದ್ಧ ಹೆಂಗೆ ಈಗ ವಿದ್ಯಾರ್ಥಿಗಳು ದಿಲ್ಲಿಯಲ್ಲಿ ದಂಗೆ ಇದ್ದರು, ರಾಜ್ಯದಲ್ಲಿ ಹಂಗೆ ಹೇಳೋದ್ರಲ್ಲಿ ಸಂಶಯ ಇಲ್ಲ. ಯಾಕಂದರೆ ಯಾರೂ ಇವತ್ತು ತಡೆಯುವಂಥ ಸ್ಥಿತಿ ಇಲ್ಲ. ಇವತ್ತು ರಾಜಕೀಯ ಪಕ್ಷಗಳಿಗೆ ಎಚ್ಚರಿಕೆಯನ್ನು ಗಂಟೆಯನ್ನು ಕೊಟ್ಟಿದ್ದಾರೆ ಜನ. ಇವತ್ತು ನಾವು ಏನಾದ್ರು ಸರಿಯಾಗಿ ಮಾಡದೇ ಇದ್ರೆ, ಆಡಳಿತದಲ್ಲಿರ್ತಕ್ಕಂಥವ್ರು ಸರಿಯಾಗಿ ಮಾಡದೇ ಇದ್ರೆ ಈ ರೀತಿ ಬರುತ್ತೆ ಅನ್ನೋಂಥದ್ದು ಎಚ್ಚರಿಕೆ ಎಲ್ಲ ಪಕ್ಷಗಳಿಗೆ, ಆ ಪಕ್ಷ ಈ ಪಕ್ಷ ಅಂತಲ್ಲ, ಎಲ್ಲ ಪಕ್ಷಗಳ ಎಚ್ಚರಿಕೆ ಗಂಟೆ ಅಂತೇಳಿ